ಬೆಳೆಯಕ್ ಆಗ್ತಾ ಇರ್ಲಿಲ್ಲ ಸಭಾಪತಿಗಳೇ, ನಾವು ಉರುಳಿ ಬೆಳೆಯಕ್ ಆಗ್ತಾ ಇರಲಿಲ್ಲ ಕೋಲಾರದಲ್ಲಿ. ನಾನು ಮುಖ್ಯಮಂತ್ರಿಗಳೇ ಹೊಂದಿಸ್ತಾ ಇದ್ದೀನಿ, ರಮೇಶ್ ಕುಮಾರ್ನ ಈ ಟೈಮಲ್ಲಿ ನಾನು ನೆನೀಬೇಕು. ಕೆಸಿ ವ್ಯಾಲಿ ಪ್ರಾಜೆಕ್ಟ್ ತಗೊಂಡ್ಬಂದ್ಬಿಟ್ಟು 140 ಕೆರೆಗಳು ತುಂಬಿಸಿದ್ರು ಕೋಲಾರದಲ್ಲಿ. ಈಗ ಸೆಕೆಂಡ್ ಫೇಸ್ ಅಲ್ಲಿ 240 ಕೆರೆ ತುಂಬಿಸ್ತಾ ಇದ್ದಾರೆ ಸಭಾಪತಿಗಳೇ. 160 ಹೆಕ್ಟೇರ್ ಅಲ್ಲಿ ಇದೆ ಇವತ್ತು ಬೆಳೆ. ಪಕ್ಷಿಗಳು ಓಡೋಗ್ತಿದ್ವು, ಪ್ರಾಣಿಗಳು ಹೊಟ್ಟೋಗಿದ್ವು, ಕೋಲಾರ ಜಿಲ್ಲೆ ಬಿಟ್ಟು ಚಿಕ್ಕಬಳ್ಳಾಪುರ ಬಿಟ್ಟು ಹೊಟ್ಟೋಗಿದ್ವು, ನಂದಿಬೆಟ್ಟ ದಾಟ್ಬಿಟ್ವು. ಆ ಕಡೆ ಹೋದ್ರೆ ಅನಂತಪುರ, ಈ ಕಡೆ ಹೋದ್ರೆ ಬೇಲೂರು, ಎಲ್ಲಾ ಕಡೆನೂ ಬಿಸಿಲು. ಇವತ್ತು ಬಂದ್ ನೋಡಿ ಸಭಾಪತಿಗಳೇ, ಎಲ್ಲಿ ನೋಡಿದ್ರೇನು ಹಸಿರು, ಎಲ್ಲಿ ನೋಡಿದ್ರೇನು ಬೆಳೆ. ಒಬ್ಬ ರೈತ ಸತ್ತಿಲ್ಲ. ಯಾಕೆ ಸತ್ತಿಲ್ಲ ಅಂತಂದ್ರೆ ಹಾಲು, ರೇಷ್ಮೆ, ಹಾರ್ಟಿಕಲ್ಚರ್ ಕ್ರಾಪ್ಸ್, ಏನದು ಕಾಯಿ ಪಲ್ಯ, ಈ ತರದ ಒಂದು ಬೆಳೆಗಳನ್ನ ಬೆಳೆದು ಇವತ್ತು ನಾವು ಒಳ್ಳೆ ಒಂದು ವ್ಯವಸ್ಥೆ ಮಾಡಿದ್ವಿ ಅಂತಂದ್ರೆ ಇಟ್ ಹಸ್ ಬಿಕಮ್ ಎ ಮಾಡೆಲ್. ನಿಮ್ಗೆ ಗೊತ್ತಾ, ಡೆಲ್ಲಿಗೆ ಹೋದಾಗ ಕೆಸಿ ವ್ಯಾಲಿ ಪ್ರಾಜೆಕ್ಟ್ ಬಗ್ಗೆ ಒಂದು ಪ್ರೆಸೆಂಟೇಷನ್ ಮಾಡಿದ್ರು. ಯಾಕೆ ಅಂತಂದ್ರೆ ಒಂದು ಸೀವೇಜ್ ನ ಉಪಯೋಗಿಸ್ಕೊಂಡು ಒಂದು ಎಕಾನಮಿನ ಹೆಂಗ್ ಇಂಪ್ರೂವ್ ಮಾಡಬಹುದು ಅಂತ ಅಂದ್ಬಿಟ್ಟು. ಸಭಾಪತಿಗಳೇ, ಮುಂದಿನ ಬಜೆಟ್ ಅಲ್ಲಿ ಮುಖ್ಯಮಂತ್ರಿ ರಿಕ್ವೆಸ್ಟ್ ಮಾಡ್ತಾ ಇದೀವಿ, 3ನೇ ಲೆವೆಲ್ ಅಲ್ಲಿ ಏನಾದ್ರು ಶುದ್ಧೀಕರಣ ಘಟಕ ಏನ್ ಬರಬೇಕು, ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ 3rd ಫೇಸ್ ಅದನ್ನ ಮಾಡಿ ಟೆರಿಷರಿ ವಾಟರ್, ಕ್ಲೀನ್ ವಾಟರ್ನ ಎಲ್ಲಾ ಕೆರೆಗಳಿಗೂ ತುಂಬಿಸಿ ಇವತ್ತು ನಾವು ಕೊಡ್ತೇವೆ.